Very good morning, dear students. So, next topic in GST is procedure and administration under GST. So, coming to the procedure and administration under GST, it is nothing but a step-by-step methods. So, while paying a tax or while refunding the tax amount, while claiming the any excess of tax amount for all kind of ಪ್ರೊಸೀಜರ್ಸ್ ವಾಟ್ ಆರ್ ದ ಸ್ಟೆಪ್ಸ್ ವಿ ಹ್ಯಾವ್ ಟು ಮೇಂಟೈನ್ ಅಂತ ತಿಳ್ಕೊಳ್ಳೋ ಅಂಥದ್ದೇ ಪ್ರೊಸೀಜರ್. ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇರುತ್ತೆ ಜಿ ಎಸ್ ಟಿಯಲ್ಲಿ ಅಂತ ತಿಳ್ಕೊಳ್ಳೋ ಅಂಥದ್ದೇ ಈ ಮಾಡ್ಯೂಲು. ಸೊ ಪ್ರೊಸೀಜರ್ ಅಂತ ಬಂದಿದ ತಕ್ಷಣ ನಮಗೆ ಕೆಲವೊಂದು ಆಸ್ಪೆಕ್ಟ್ಸ್, ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಬರುತ್ತೆ. ಯಾವುದೆಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಇನ್ವಾಯ್ಸ್ ಆಗಿರ್ಬೋದು, ಡೆಬಿಟ್ ನೋಟ್ ಆಗಿರ್ಬೋದು, ಕ್ರೆಡಿಟ್ ನೋಟ್ ಆಗಿರ್ಬೋದು. ಇಲ್ಲಿ ಎಲೆಕ್ಟ್ರಾನಿಕ್ ವೇ ಬಿಲ್ ಅಂತಂದರೆ ಯಾವ ರೀತಿ ಇರುತ್ತೆ ಅಂಡರ್ ಜಿ ಎಸ್ ಟಿ, ರೀಫಂಡ್ಸ್ ಯಾವ ರೀತಿ ಇರುತ್ತೆ, ರಿಟರ್ನ್ಸ್ ಯಾವ ರೀತಿ ಇರುತ್ತೆ, ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್ ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಮತ್ತು ಜಾಬ್ ವರ್ಕ್ ಅಂತಂದರೆ ಏನು ಅಂತೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಪ್ರೊಸೀಜರ್ ಅಂಡರ್ ಜಿ ಎಸ್ ಟಿಯಲ್ಲಿ. ಸೊ ನೆಕ್ಸ್ಟ್ ಟ್ಯಾಕ್ಸ್ ಇನ್ವಾಯ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಈ ಟ್ಯಾಕ್ಸ್ ಇನ್ವಾಯ್ಸ್? ಇನ್ವಾಯ್ಸ್ ಅಂತಂದ್ರೆ ಎಲ್ಲರಿಗೂ ಗೊತ್ತು. ಅಟ್ ದ ಟೈಮ್ ಆಫ್ ಪರ್ಚೇಸ್ ನಾವೇನು ಪರ್ಚೇಸ್ ಮಾಡ್ಕೊಂಡಾಗ ನಾವು ರಿಸಿಪ್ಟ್ ಅಂತ ಏನು ಕಲೆಕ್ಟ್ ಮಾಡ್ತೀವೋ ಅದನ್ನು ಇನ್ವಾಯ್ಸಿಂಗ್ ಬಿಲ್ ಅಂತಲೇ ಕರಿತೀವಿ. ಸೊ ಅಂಡರ್ ಜಿ ಎಸ್ ಟಿ ಟ್ಯಾಕ್ಸ್ ಇನ್ವಾಯ್ಸ್ ಅಂದರೆ ಯಾವ ರೀತಿ ಇರುತ್ತೆ ಅಂತಂದರೆ ಅದರಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಒಳಗೊಂಡಿರುತ್ತೆ ಅಂತ ನೋಡೋದಾದರೆ, ಟ್ಯಾಕ್ಸ್ ಇನ್ವಾಯ್ಸ್ ಈಸ್ ಆನ್ ಇನ್ವಾಯ್ಸ್ ಸೆಂಟ್ ಬೈ ದ ರಿಜಿಸ್ಟರ್ಡ್ ಡೀಲರ್ ಟು ದಿ ಪರ್ಚೇಸರ್ ಶೋಯಿಂಗ್ ದ ಅಮೌಂಟ್ ಆಫ್ ಟ್ಯಾಕ್ಸ್ ಪೇಯಬಲ್. ಅಂತಂದರೆ ಸಪ್ಲೈಯರ್ ಏನಿರ್ತಾನೆ ಅಥವಾ ರಿಜಿಸ್ಟರ್ಡ್ ಡೀಲರ್ ಏನಿರ್ತಾನೆ ಅವನು ಸಪ್ಲೈ ಮಾಡಿದಂತಹ ವಸ್ತುಗಳಿಗೆ ಅಥವಾ ಸರ್ವೀಸಸ್ಗೆ ಪರ್ಚೇಸರ್ಗೆ ಕೊಡೋ ಅಂಥ ಸ್ಟೇಟ್ಮೆಂಟ್ನ ಅಥವಾ ಇಷ್ಟು ಅಮೌಂಟ್ನ ಪೇ ಮಾಡಬೇಕು ಅಂತ ಎಲ್ಲ ಡಿಸ್ಕ್ರಿಪ್ಷನ್ ಇರೋ ಅಂಥ ಬಿಲ್ನ ನಾವೇನಂತ ಕರಿತೀವಿ? ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಕರಿತೀವಿ. ಸೊ ಏನೆಲ್ಲ ಇದು ಒಳಗೊಂಡಿರುತ್ತೆ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಡಿಸ್ಕ್ರಿಪ್ಷನ್ ಆಗಿರಬಹುದು, ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದಾರೆ, ದ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆ್ಯಂಡ್ ಟ್ಯಾಕ್ಸ್ನ ಎಷ್ಟು ಚಾರ್ಜ್ ಮಾಡಿದ್ದೀವಿ, ಈ ಎಲ್ಲ ಇನ್ಫಾರ್ಮೇಷನು ಈ ಇನ್ವಾಯ್ಸ್ ಬಿಲ್ಲಲ್ಲಿ ಇರುತ್ತೆ. ಸೊ ಆ್ಯಂಡ್ ಇಟ್ ಈಸ್ ಇಶ್ಯೂಡ್ ವೆನ್ ದ ಗೂಡ್ಸ್ ಆರ್ ಸೋಲ್ಡ್ ವಿತ್ ದಿ ಆಬ್ಜೆಕ್ಟಿವ್ ಆಫ್ ರೀಸೇಲ್. ಆಬ್ವಿಯಸ್ಲಿ ಜಿ ಎಸ್ ಟಿ ಅಂತ ಬಂದಾಗ ಏನು ಟ್ಯಾಕ್ಸ್ ಇನ್ವಾಯ್ಸ್ನ ಯಾವಾಗ ಕೊಡ್ತಾರೆ ಅಂದರೆ ಅದು ರೀಸೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಬಂದಾಗಲೂ ಸಹ ನಾವು ರೀಸೇಲ್ ಆಗುವಂಥ ಪ್ರಾಡಕ್ಟ್ಸ್ಗೆ ಮಾತ್ರ ನಾವೇನು ಮಾಡ್ತೀವಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇದೆಯಲ್ಲ. ಸೊ ಅದೇ ರೀತಿ ಇಲ್ಲಿ ಜಿ ಎಸ್ ಟಿಯಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ನ ಆಲ್ಮೋಸ್ಟ್ ಯಾವುದಕ್ಕಪ್ಪ ಇಶ್ಯೂ ಮಾಡ್ತಾರೆ ಅಂದರೆ ವೆನ್ ದ ಗೂಡ್ಸ್ ಆರ್ ಸೋಲ್ಡ್ ವಿತ್ ದಿ ಆಬ್ಜೆಕ್ಟಿವ್ ಆಫ್ ರೀಸೇಲ್ ಅಂತ. ಸೊ ಇದು 2 ಮಾರ್ಕ್ಸ್ಗೆ ಕೇಳೋ ಅಂಥ ಕ್ವಶನ್ಸ್ ನಿಮಗೆ. ನೆಕ್ಸ್ಟು ಯಾವ ರೀತಿ ಇಶ್ಯೂ ಮಾಡ್ತಾರೆ ಅಂತಂದರೆ ಗೂಡ್ಸ್ಗೆ ಸಪ್ರೇಟಾಗಿ ನಾವು ಇಶ್ಯೂ ಮಾಡ್ತೀವಿ, ಸರ್ವೀಸಸ್ಗೆ ಬೇರೆ ರೀತಿಯಾದಂಥ ಟ್ಯಾಕ್ಸ್ ಇನ್ವಾಯ್ಸ್ನ ಇಶ್ಯೂ ಮಾಡ್ತೀವಿ. ಸೊ ಯಾವ ಮ್ಯಾನರಲ್ಲಿ ಇಶ್ಯೂ ಮಾಡ್ತಾರೆ ಅಂತ ನೋಡೋದಾದರೆ, ಇನ್ ಕೇಸ್ ಆಫ್ ಟ್ಯಾಕ್ಸಬಲ್ ಸಪ್ಲೈ ಆಫ್ ಗೂಡ್ಸ್ಗೆ ನಾವು ಟ್ಯಾಕ್ಸ್ ಇನ್ವಾಯ್ಸ್ನ ಸಪ್ಲೈ ಮಾಡಬೇಕಾದ್ರೆ ಇನ್ವಾಯ್ಸ್ ಶುಡ್ ಬಿ ಪ್ರಿಪೇರ್ಡ್ ಇನ್ ಟ್ರಿಪ್ಲಿಕೇಟ್. 3 ವಿಧದಲ್ಲಿ ಅಥವಾ 3 ಟೈಪ್ಸಲ್ಲಿ ನಾವು ಇಶ್ಯೂ ಮಾಡ್ತೀವಿ. ಯಾರ್ಯಾರಿಗೆ ಒರಿಜಿನಲ್ ಯಾರಿಗೆ ಹೋಗುತ್ತೆ ಅಂತಂದರೆ ರೆಸಿಪಿಯೆಂಟ್ಗೆ, ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಪರ್ಚೇಸರ್ಗೆ. ಮತ್ತು ಡೂಪ್ಲಿಕೇಟು ಯಾರಿಗೆ? ಟ್ರಾನ್ಸ್ಪೋರ್ಟರ್ಗೆ, ಅದನ್ನು ಟ್ರಾನ್ಸ್ಪೋರ್ಟ್ ಯಾರು ಮಾಡ್ತಾರೋ ಅವರಿಗೆ. ಮತ್ತು ದಟ್ ಈಸ್ ನಥಿಂಗ್ ಬಟ್ ಅ ಅಕ್ನಾಲೆಜ್ಮೆಂಟ್. ನೆಕ್ಸ್ಟ್ ಟ್ರಿಪ್ಲಿಕೇಟ್ ಯಾರಿಗೆ ಅಂದರೆ ಸಪ್ಲೈಯರ್. ಅಂತಂದರೆ ನಾವು ಮಾಡಿದ್ದೀವಿ ಸಪ್ಲೈ ಇಷ್ಟು ಕ್ವಾಂಟಿಟಿ ಆದಂಥ ಗೂಡ್ಸ್ನ ನಾವು ಸಪ್ಲೈ ಮಾಡಿದ್ದೀವಿ ಅನ್ನೋ ಪ್ರೂಫ್ಗೋಸ್ಕರ ಅವ್ರ ಹತ್ರ ಸಪ್ಲೈಯರ್ ಹತ್ರ ಇರುತ್ತೆ. ಸೊ 3 ವಿಧದಲ್ಲಿ ಒರಿಜಿನಲ್ಲು, ಡೂಪ್ಲಿಕೇಟು ಮತ್ತು ಟ್ರಿಪ್ಲಿಕೇಟು. ಒರಿಜಿನಲ್ಲು ರೆಸಿಪಿಯೆಂಟ್ಗೆ ಇಶ್ಯೂ ಮಾಡ್ತಾರೆ, ಡೂಪ್ಲಿಕೇಟ್ ಟ್ರಾನ್ಸ್ಪೋರ್ಟರ್ಗೆ ಇಶ್ಯೂ ಮಾಡ್ತಾರೆ, ಮತ್ತು ಟ್ರಿಪ್ಲಿಕೇಟು ಸಪ್ಲೈಯರ್ ಹತ್ರ ಇರುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದಿ ಸಪ್ಲೈ ಆಫ್ ಸರ್ವೀಸಸ್ಗೆ 2 ಟೈಪ್ಸಲ್ಲಿ, ದಟ್ ಈಸ್ ಒರಿಜಿನಲ್ ರೆಸಿಪಿಯೆಂಟ್ಗೆ, ಡೂಪ್ಲಿಕೇಟ್ ಬಂದು ಸಪ್ಲೈಯರ್ಗೆ. ಯಾಕಂತಂದರೆ ಸರ್ವೀಸ್ ಅಂತ ಬಂದಾಗ ಡೈರೆಕ್ಟಾಗಿ ರೆಸಿಪಿಯೆಂಟು ಆಪ್ಟ್ ಮಾಡೋದ್ರಿಂದ, ಸಪ್ಲೈಯರು ಅದನ್ನು ಪ್ರೊವೈಡ್ ಮಾಡೋದ್ರಿಂದ ಇವರಿಬ್ಬರಿಗೆ ಮಾತ್ರ ಇದು ಟ್ಯಾಕ್ಸ್ ಇನ್ವಾಯ್ಸ್ ಬಿಲ್ ಅನ್ನೋಂಥದ್ದು ತಲುಪುತ್ತೆ ಅಂತ. ಸೊ ನೆಕ್ಸ್ಟ್ ಡೆಬಿಟ್ ನೋಟ್ ಆ್ಯಂಡ್ ಕ್ರೆಡಿಟ್ ನೋಟ್. ಏನು ಈ ಡೆಬಿಟ್ ನೋಟ್ ಅಂತಂದರೆ, ವೇರ್ ದ ಟ್ಯಾಕ್ಸ್ ಇನ್ವಾಯ್ಸ್ ಹ್ಯಾಸ್ ಬೀನ್ ಇಶ್ಯೂಡ್ ಫಾರ್ ಎ ಸಪ್ಲೈ and subsequently it is found that the value of tax charged in that invoice is less than what is actually payable or chargeable. The supplier can issue a debit note to the recipient. Example, ಡೆಬಿಟ್ ನೋಟ್ ಅಂತಂದರೆ ಏನು? ನಾವಿವಾಗ ಒಂದು
1000 ಅಷ್ಟು ಸಪ್ಲೈ ಮಾಡಿರ್ತೀವಿ ಗೂಡ್ಸ್ನ. ಪರ್ಚೇಸರ್ಗೆ ಅಥವಾ ರೆಸಿಪಿಯೆಂಟ್ಗೆ ನಾವು ಇನ್ವಾಯ್ಸ್ ಬಿಲ್ನ ಮಾಡಿಕೊಡ್ಬೇಕಾದ್ರೆ, ಟ್ಯಾಕ್ಸ್ ಇನ್ವಾಯ್ಸ್ ಬಿಲ್ ಮಾಡಿಕೊಡ್ಬೇಕಾದ್ರೆ 1000 ಅಷ್ಟು ಮಾಡಿಕೊಡ್ಬೇಕಾಗಿರುತ್ತೆ. ಬಟ್ ನಾವೇನು ಮಾಡಿರ್ತೀವಿ, 800 ಅಷ್ಟು ಮಾಡಿರ್ತೀವಿ. ಆಮೇಲೆ ಗೊತ್ತಾಗುತ್ತೆ, ಸೊ ನಾವಿನ್ನೂ 200 ಬಿಲ್ ಮಾಡಬೇಕಿತ್ತು ಅಂತಂದರೆ ಅದಕ್ಕೆ 200 ಅಷ್ಟು ಟ್ಯಾಕ್ಸ್ ಇನ್ವಾಯ್ಸ್ ಮಾಡಿಲ್ಲ ಅಂತ. ಸೊ ಆ ಟೈಮಲ್ಲಿ ಅಂತಂದರೆ ಏನು ರಿಕ್ವೈರ್ಡ್ ಅಮೌಂಟ್ ಆಫ್ 200 ನಾವು ಕಳಿಸೋ ಅಂಥ ನೋಟ್ನೇ ಡೆಬಿಟ್ ನೋಟ್ ಅಂತ ಕಳಿಸ್ತೀವಿ. ಅದನ್ನು ಡೆಬಿಟ್ ನೋಟ್ ಅಂತ ಕರಿತೀವಿ. ಅಂತಂದರೆ ನಾವು ಏನು ಸಪ್ಲೈ ಮಾಡಿದ್ದೀವೋ ಅಥವಾ ನಾವೇನು ಪರ್ಚೇಸ್ ಮಾಡಿರ್ತೀವೋ ಅದಕ್ಕಿಂತ ನಮಗೆ ಕಡಿಮೆ ಇನ್ವಾಯ್ಸು ಬಿಲ್ ಸಿಕ್ಕಿರೋ ಅಂಥದ್ದು. ಆಮೇಲೆ ಅದಕ್ಕಿನ್ನೆಷ್ಟು ಅಮೌಂಟ್ನ ಕೊಡಬೇಕು ಅನ್ನೋದಕ್ಕೆ ಅವರೊಂದು ಸಪ್ಲೈಯರ್ ನಮಗೇನು ಇಶ್ಯೂ ಮಾಡ್ತಾರೋ ನೋಟ್ನ, ಅದನ್ನು ನಾವು ಡೆಬಿಟ್ ನೋಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ರೆಡಿಟ್ ನೋಟ್ ಅಂತ. ಸೊ ಇದು ಆಪೋಸಿಟ್ ಟು ದಿ ಡೆಬಿಟ್ ನೋಟ್. ಹೇಗೆ ಅಂತಂದರೆ, ವೇರ್ ದ ಟ್ಯಾಕ್ಸ್ ಇನ್ವಾಯ್ಸ್ ಹ್ಯಾಸ್ ಬೀನ್ ಇಶ್ಯೂಡ್ ಫಾರ್ ಎ ಸಪ್ಲೈ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಇಟ್ ಈಸ್ ಫೌಂಡ್ ದಟ್ ದ ವ್ಯಾಲ್ಯೂ ಆರ್ tax charged in that invoice is more than what is actually payable or chargeable, or where the recipient has returned the goods, the supplier can issue a credit note to the recipient. ಇಲ್ಲಿ 2 ಸಿನಾರಿಯೋಸ್ ಬರುತ್ತೆ ಕ್ರೆಡಿಟ್ ನೋಟ್ಗೆ. ಏನಂತಂದರೆ ಕೆಲವೊಂದು ಸಲ ಅಡ್ವಾನ್ಸ್ ಕೊಟ್ಟಿರ್ತಾರೆ ನಮಗೆ. ಕೆಲವೊಂದು ಟೈಮ್ ಏನಾಗುತ್ತೆ, ಸಪ್ಲೈ ಆಫ್ ಗೂಡ್ಸ್ ಆಗಿರಲ್ಲ, ಆದರೂ ಸಹ ಪರ್ಚೇಸರ್ ಅಥವಾ ರೆಸಿಪಿಯೆಂಟ್ ಏನು ಮಾಡಿರ್ತಾರೆ, ಸಪ್ಲೈಯರ್ಗೆ ಒಂದಷ್ಟು ಅಡ್ವಾನ್ಸ್ ಅಮೌಂಟ್ ಅಂತ ಕೊಟ್ಟಿರ್ತಾರೆ. ಬಟ್ ಆ್ಯಕ್ಚುಲಿ ಸಪ್ಲೈ ಆದಮೇಲೂ ಸಹ ಅಲ್ಲಿ ಸಪ್ಲೈಯರ್ ಹತ್ರ ನಮ್ಮ ಅಮೌಂಟು ಅಂತಂದರೆ ರೆಸಿಪಿಯೆಂಟ್ ಅಮೌಂಟು ಎಕ್ಸೆಸ್ ಇರುತ್ತೆ. ಆ ಟೈಮಲ್ಲಿ ಇಶ್ಯೂ ಮಾಡೋ ಅಂಥ ನೋಟ್ನೇ ಅಂತಂದರೆ ನಮ್ಮ ಹತ್ರ ನಿಮ್ಮ ಅಮೌಂಟ್ ಇಷ್ಟಿದೆ ಅಂತ ಇಶ್ಯೂ ಮಾಡೋವಂಥ ನೋಟ್ನ ವಿ ವಿಲ್ ಕಾಲ್ ಇಟ್ ಆ್ಯಸ್ ಎ ಕ್ರೆಡಿಟ್ ನೋಟ್ ಅಂತ ಕಳಿಸ್ತೀವಿ. ಇದು ಒಂದು ಸಿನಾರಿಯೋ. ಇನ್ನೊಂದು ಸಿನಾರಿಯೋ ಏನಾಗುತ್ತೆ ಅಂತಂದರೆ, ಪರ್ಚೇಸ್ ಮಾಡಿದ್ದಾದಮೇಲೆ ಕೆಲವೊಂದು ರಿಟರ್ನ್ ಮಾಡಬೇಕಾಗುತ್ತೆ ಗೂಡ್ಸ್ನ, ಎಕ್ಸೆಸ್ ಆಗಿರೋದು, ಇಲ್ಲ ಅಂತಂದರೆ ನಮ್ಗೆ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ರಿಟರ್ನ್ ಮಾಡ್ತೀವಿ. ಇಲ್ಲ ಅಂತಂದರೆ ಏನೋ ಒಂದು ಲೂಪ್ ಹೋಲ್ ಇರೋ ಅಂಥದ್ದು. ಈ ಟೈಮಲ್ಲಿ ಆದಾಗ ನಾವೇನು ಮಾಡ್ತೀವಿ, ಗೂಡ್ಸ್ನ ರಿಟರ್ನ್ ಮಾಡ್ತೀವಿ. ಆ ಟೈಮಲ್ಲಿ ಕೊಡೋ ಅಂಥ ನೋಟ್ನ ನಾವೇನಂತ ಕರಿತೀವಿ, ಕ್ರೆಡಿಟ್ ನೋಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಮಿಂಗ್ ಟು ದಿ ಡೆಬಿಟ್ ನೋಟ್ ಆ್ಯಂಡ್ ಕ್ರೆಡಿಟ್ ನೋಟ್. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ವೇ ಬಿಲ್. ಎಲೆಕ್ಟ್ರಾನಿಕ್ ವೇ ಬಿಲ್ ಅಂಡರ್ GST. ಏನು ಹಾಗಂದರೆ ಎಲೆಕ್ಟ್ರಾನಿಕ್ ವೇ ಬಿಲ್ ಅಂತಂದರೆ ಯಾವ ಟೈಮಲ್ಲಿ ಅದನ್ನು ಇಶ್ಯೂ ಮಾಡ್ತಾರೆ ಅಂತಂದರೆ, ಇಟ್ ಈಸ್ ಎ ಯುನಿಕ್ ಡಾಕ್ಯುಮೆಂಟ್ ಆರ್ ಬಿಲ್ ವಿಚ್ ಈಸ್ ಎಲೆಕ್ಟ್ರಾನಿಕಲಿ ಜನರೇಟೆಡ್ ಫಾರ್ ದಿ ಸ್ಪೆಸಿಫಿಕ್ ಮೂಮೆಂಟ್ ಆಫ್ ಗೂಡ್ಸ್. ಅಂತಂದರೆ ಕೆಲವೊಂದು ಮೂಮೆಂಟ್ ಆಫ್ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂತಂದರೆ ಇಂಟರ್ಸ್ಟೇಟ್ ಹೋಗಬೇಕಾಗುತ್ತೆ ಅಥವಾ ಇಂಟ್ರಾಸ್ಟೇಟ್ ಹೋಗಬೇಕಾಗುತ್ತೆ. ಆ್ಯಂಡ್ ವ್ಯಾಲ್ಯೂ ಆಫ್ ಮೋರ್ ದ್ಯಾನ್ 50,000 rupees ಅಂತಂದರೆ 50,000ಗಿನ್ನ ಜಾಸ್ತಿ ಅಮೌಂಟ್ ವರ್ತ್ ಆಗೋ ಅಂಥ ಗೂಡ್ಸ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಗೂಡ್ಸ್ ಮೂಮೆಂಟ್ ಆದಾಗ ಇಶ್ಯೂ ಮಾಡೋ ಅಂಥ ಎಲೆಕ್ಟ್ರಾನಿಕ್ ಬಿಲ್ನ ಅಥವಾ ಡಾಕ್ಯುಮೆಂಟ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ವೇ ಬಿಲ್ ಅಂತ ಕರಿತೀವಿ ಅಂಡರ್ ದಿ GST ರೆಜಿಮ್. ಇಟ್ ಈಸ್ ಎ ಯುನಿಕ್ ಡಾಕ್ಯುಮೆಂಟ್ ಆರ್ ಯುನಿಕ್ ಬಿಲ್ ವಿಚ್ ಈಸ್ ಎಲೆಕ್ಟ್ರಾನಿಕಲಿ ಜನರೇಟೆಡ್ ಫಾರ್ ದಿ ಸ್ಪೆಸಿಫಿಕ್ ಮೂಮೆಂಟ್ ಆಫ್ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಐದರ್ ಇಂಟರ್ಸ್ಟೇಟ್ ಆರ್ ಇಂಟ್ರಾಸ್ಟೇಟ್. ದ ಕಾಸ್ಟ್ ಅಥವಾ ದ ವ್ಯಾಲ್ಯೂ ಅಥವಾ ದ ವರ್ತ್ ಆಫ್ ಗೂಡ್ಸ್ ಶುಡ್ ಬಿ more than 50,000 rupees. Next, ಪೇಮೆಂಟ್ ಆಫ್ ಟ್ಯಾಕ್ಸ್. ಸೊ ಪೇಮೆಂಟ್ ಆಫ್ ಟ್ಯಾಕ್ಸ್ ಅಂತಂದರೆ ನಾವು ಯಾವ ರೀತಿ ಪೇಮೆಂಟ್ ಮಾಡೋ ಅಂಥದ್ದು ಅಂತ. ಈಗ ನಾವು ಯಾವುದೋ ಒಂದು ಫೀಸ್ನ ಪೇ ಮಾಡೋವಾಗ ನಾವು ಏನೆಲ್ಲ ಮೋಡ್ಸ್ನ ಯೂಸ್ ಮಾಡ್ತೀವಿ, ಐದರ್ ಡೆಬಿಟ್ ಕಾರ್ಡಲ್ಲಿ ಮಾಡ್ತೀವಿ, ಕ್ರೆಡಿಟ್ ಕಾರ್ಡಲ್ಲಿ ಮಾಡ್ತೀವಿ, ಇಲ್ಲ DD ತೊಗೊಂಡು ಡೈರೆಕ್ಟಾಗಿ ಹೋಗಿ ಪೇ ಮಾಡ್ತೀವಿ, ಇಲ್ಲ ಅಂತಂದರೆ ಕ್ಯಾಶ್ ಮುಖಾಂತರ ನಾವು ಫೀಸ್ನ ಪೇ ಮಾಡ್ತೀವಿ, ಇಲ್ಲ UPI ಮೋಡ್ಸ್ ಅಂತ ಬಂದಾಗ ವಿ ಕ್ಯಾನ್ ಪೇ ಥ್ರೂ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಭೀಮ್ ಆ್ಯಪ್, ಈ ರೀತಿ. ಸೊ ಅದೇ ರೀತಿ ಇಲ್ಲಿ ಟ್ಯಾಕ್ಸ್ ಅಥವಾ GST ಅಂತ ಬಂದಾಗ ಯಾವ ರೀತಿಯಲ್ಲಿ ಪೇಮೆಂಟ್ ಆಫ್ ಟ್ಯಾಕ್ಸ್ನ ಮಾಡ್ತೀವಿ ಅಂತಂದರೆ, ಮೇಯ್ನಾಗಿ ನಾವು ಎಲೆಕ್ಟ್ರಾನಿಕ್ ಲೆಡ್ಜರ್ ಅನ್ನೋವಂಥ ಮೋಡ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಏನು ಈ ಎಲೆಕ್ಟ್ರಾನಿಕ್ ಲೆಡ್ಜರ್ಸ್ ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಎ ಸ್ಟೇಟ್ಮೆಂಟ್ಸ್ ಆಫ್ ಕ್ಯಾಶ್ ಆರ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇನ್ ರೆಸ್ಪೆಕ್ಟ್ ಆಫ್ ಈಚ್ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್. ಸೊ ಈ ಎಲೆಕ್ಟ್ರಾನಿಕ್ ಲೆಡ್ಜರಲ್ಲಿ ನಮಗೆ 3 ಟೈಪ್ಸ್ ಬರುತ್ತೆ. ಕ್ಯಾಶ್ ಲೆಡ್ಜರ್, ಎಲೆಕ್ಟ್ರಾನಿಕ್ ಕ್ಯಾಶ್ ಮುಖಾಂತರ ಅಥವಾ
ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್ ಮುಖಾಂತರ ಅಥವಾ ಎಲೆಕ್ಟ್ರಾನಿಕ್ ಲಯಬಿಲಿಟಿ ಲೆಡ್ಜರ್ ಮುಖಾಂತರ ನಾವು ಪೇಮೆಂಟ್ ಆಫ್ ಟ್ಯಾಕ್ಸ್ನ ಮಾಡ್ತೀವಿ ಅಂಡರ್ GST ರೆಜಿಮ್. ನೆಕ್ಸ್ಟ್ ಕಮಿಂಗ್ ಟು ದಿ ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್. ಏನು ಈ ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್ ಅಂತಂದರೆ ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್ ಯಾವ ರೀತಿ ಇರುತ್ತೆ GSTಯಲ್ಲಿ ಅಂತಂದಾಗ, ಎವ್ರಿ ರಿಜಿಸ್ಟರ್ಡ್ ಟ್ಯಾಕ್ಸಬಲ್ ಪರ್ಸನ್ ರಿಕ್ವೈರ್ಡ್ ಟು keeping and maintaining books of accounts or other records will maintain the books for at least 72 months counted from the last date of filing of annual return. ಸೊ ನಮಗೀಗ ಈ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ಹೇಗೆ ನ್ಯಾಕ್ ಅವರು ಬಂದು ವೆರಿಫಿಕೇಷನ್ ಎಲ್ಲ ಮಾಡ್ತಾರೋ, ಯಾವ ರೀತಿ ಅಸೈನ್ಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ, ಏನೆಲ್ಲ ರೆಕಾರ್ಡ್ಸ್ನ ಯಾವ ರೀತಿ ಮೇಂಟೈನ್ ಮಾಡಿದರೆ ಇಂಟರ್ವೆಲ್ಸ್ಗಾಗಿರ್ಬೋದು, 1 ಸೆಮಿಸ್ಟರ್ ಪರ್ಪಸ್ಗಾಗಿರ್ಬೋದು, ಅಕಾಡೆಮಿಕ್ ಇಯರ್ಗಾಗಿರ್ಬೋದು, ಏನೆಲ್ಲ ಪ್ರೊಸೀಜರ್ಸ್ನ ಮೇಂಟೈನ್ ಮಾಡಿದ್ದಾರೆ, ಅಟೆಂಡೆನ್ಸ್ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ, ರೆಕಾರ್ಡ್ಸ್ ಯಾವ ರೀತಿ ಇಟ್ಟಿದ್ದಾರೆ ಅಂತೆಲ್ಲ ವೆರಿಫಿಕೇಷನ್ ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ GST ಅಂತ ಬಂದಾಗ ಎವ್ರಿ ರಿಜಿಸ್ಟರ್ಡ್ ಟ್ಯಾಕ್ಸಬಲ್ ಪರ್ಸನ್ ರಿಕ್ವೈರ್ಡ್ ಕೀಪಿಂಗ್ ಆ್ಯಂಡ್ ಮೇಂಟೈನಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಅದರ್ ರೆಕಾರ್ಡ್ಸ್ ಅಂತಂದರೆ ರಿಕ್ವೈರ್ಮೆಂಟ್ ರೆಕಾರ್ಡ್ಸು, ಇನ್ವಾಯ್ಸ್ ಬಿಲ್ ಆಗಿರಬಹುದು, ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಕ್ಲೇಮ್ ಮಾಡಿರೋವಂಥದ್ದಾಗಿರ್ಬೋದು, ಇಲ್ಲ ರೀಫಂಡ್ಸ್ಗಾಗಿರ್ಬೋದು, ಇಲ್ಲ ಲಾಸ್ ಆಫ್ ಏನಾದರೂ ಪೇಮೆಂಟ್ಸ್ ಆಗಿರ್ಬೋದು, ಈ ಎಲ್ಲ ರೆಕಾರ್ಡ್ಸ್ನ ದೇ ಹ್ಯಾವ್ ಟು ಮೇಂಟೈನ್ ಫಾರ್ ಅಟ್ಲೀಸ್ಟ್ 72 ಮಂತ್ಸ್ ಅಂತೆ, ಕೌಂಟೆಡ್ ಫ್ರಮ್ ದಿ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ಆಫ್ ಆ್ಯನ್ಯುಯಲ್ ರಿಟರ್ನ್ ಅಂತಂದರೆ ಆ ಆ್ಯನ್ಯುಯಲ್ ರಿಟರ್ನ್ ಆಗಿದ್ದ ಲಾಸ್ಟ್ ದಿನದಿಂದ ನೆಕ್ಸ್ಟ್ ಇನ್ನು ಶುರು ಆಗುತ್ತಲ್ವ, ಅದು ಆ ಪರ್ಪಸ್ಗೋಸ್ಕರ ದೇ ಹ್ಯಾವ್ ಟು ಮೇಂಟೈನ್ ಅಂತ. ಸೊ ನೆಕ್ಸ್ಟ್ ರಿಟರ್ನ್ಸ್. ಏನು ಈ ರಿಟರ್ನ್ಸ್ ಅಂತಂದರೆ, ದ ಟರ್ಮ್ ರಿಟರ್ನ್ ಆರ್ಡಿನರಿ ಮೀನ್ಸ್ ಸ್ಟೇಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಫರ್ನಿಶ್ಡ್ ಬೈ ದ ಟ್ಯಾಕ್ಸ್ ಪೇಯರ್ಸ್ ಟು ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಟೆಡ್ ಅಟ್ ರೆಗ್ಯುಲರ್ ಇಂಟರ್ವೆಲ್ಸ್. ಫೈಲಿಂಗ್ ಆಫ್ ರಿಟರ್ನ್ಸ್ ಅಂತಂದಾಗ ನಮ್ಮದು ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಇನ್ಕಮ್ ಆಗಿದೆ, ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ಅಂತಂದರೆ ಟ್ಯಾಕ್ಸ್ ಪೇ ಮಾಡೋದಾದರೆ ನಮ್ಮದು ಎಷ್ಟು ಇನ್ಕಮ್ ಇದೆಯೋ ಅದಕ್ಕೆ ಎಷ್ಟು ಸ್ಲ್ಯಾಬ್ ರೇಟ್ಸ್ ಇರುತ್ತೋ ಅದ್ರ ತಕ್ಕಂಗೆ ನಾವು ಪೇ ಮಾಡೋವಂಥದ್ದು. ಬಟ್ ರಿಟರ್ನ್ಸ್, ಫೈಲಿಂಗ್ ಆಫ್ ರಿಟರ್ನ್ಸ್ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್, ನಾಟ್ ಓನ್ಲಿ ಇನ್ಕಮ್, ಇಟ್ ಈಸ್ ಆಲ್ಸೋ ಇನ್ಕ್ಲೂಡಿಂಗ್ ಆಫ್ ಎಕ್ಸ್ಪೆನ್ಸಸ್ ಆಲ್ಸೋ. ಸೊ ಅದೇ ಇಲ್ಲಿ ಹೇಳ್ತಾ ಇರೋದು, ದ ಟರ್ಮ್ ರಿಟರ್ನ್ ಆರ್ಡಿನರಿಲಿ ಮೀನ್ಸ್ ಸ್ಟೇಟ್ಮೆಂಟ್ of information furnished by the taxpayers to tax administrated at regular intervals ಅಂತಂದರೆ 3 months ಒಂದ್ಸಲ, 6 months ಒಂದ್ಸಲ, ಇಯರ್ಲಿ ಆ್ಯನ್ಯುಯಲ್ ರಿಟರ್ನ್ಸ್ ಅಂತ ಬಂದಾಗ ಇಯರ್ಲಿ ಒನ್ಸ್ ದೇ ಹ್ಯಾವ್ ಟು ಸಬ್ಮಿಟ್ ಆಲ್ ದ ಇನ್ಫಾರ್ಮೇಷನ್. ಯಾರು? ರಿಜಿಸ್ಟರ್ಡ್ ಪರ್ಸನ್ ಅಂಡರ್ ದಿ GST. ಸೊ ಎವ್ರಿ ರಿಜಿಸ್ಟರ್ಡ್ ಪರ್ಸನ್ ಅಂಡರ್ GST is required to file return showing details of inward and outward supply. ಇನ್ವರ್ಡ್ ಅಂತಂದರೆ ಪರ್ಚೇಸ್ ಮಾಡೋವಂಥದ್ದು, ಔಟ್ವರ್ಡ್ ಅಂತಂದರೆ ಸೇಲ್ ಮಾಡೋವಂಥದ್ದು ಅಥವಾ ಎಕ್ಸ್ಪೋರ್ಟ್ ಮಾಡೋವಂಥದ್ದು. ಎಲ್ಲ ಡೀಟೇಲ್ಸು ಸಹ ದೇ ಹ್ಯಾವ್ ಟು ಮೇಂಟೈನ್ ಅಥವಾ ದೇ ಹ್ಯಾವ್ ಟು ಫೈಲ್ ದಿ ರಿಟರ್ನ್. ಈ ರಿಟರ್ನ್ ಫೈಲ್ ಮಾಡೋವಂಥ ರಿಟರ್ನ್ನ ವಿ ವಿಲ್ ಕಾಲ್ ಇಟ್ ಆಸ್ ಎ ರಿಟರ್ನ್ಸ್ ಅಂಡರ್ GST. ಸೊ ನೆಕ್ಸ್ಟ್ ರೀಫಂಡ್ಸ್ ಅಂತಂದರೆ ನಮ್ಗೆ ಕ್ಲೇಮ್ ಮಾಡಿದಾಗ ಬರೋ ಅಂಥ ಒಂದಿಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ರೀಫಂಡ್ ಅಂತ ಕರಿತೀವಿ. ಸೊ ಅದೇ ಇಲ್ಲಿ GSTಯಲ್ಲಿ ಬಂದಾಗ ಯಾವ ರೀತಿ ಅಂತ ನೋಡೋಣ. ರೀಫಂಡ್ ಇನ್ಕ್ಲೂಡ್ಸ್ ಅಂತಂದರೆ, ರೀಫಂಡ್ ಅಂತ ಕಾನ್ಸೆಪ್ಟ್ ಬಂದಾಗ ಅದು ಯಾವುದನ್ನೆಲ್ಲ ಒಳಗೊಂಡಿರುತ್ತೆ, ಯಾವ ಟ್ಯಾಕ್ಸ್ನ ನಾವು ರೀಫಂಡ್ ಮಾಡ್ಕೋಬಹುದು ಅಂತ. ರೀಫಂಡ್ ಇನ್ಕ್ಲೂಡ್ಸ್ ರೀಫಂಡ್ ಆಫ್ ಟ್ಯಾಕ್ಸ್ ಆನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಎಕ್ಸ್ಪೋರ್ಟೆಡ್ ಔಟ್ ಆಫ್ ಇಂಡಿಯಾ ಅಂತಂದರೆ ಔಟ್ ಆಫ್ ಇಂಡಿಯಾಗೆ ನಾವು ಸೇಲ್ ಮಾಡಿದಾಗ ನಾವು ಟ್ಯಾಕ್ಸ್ನ ರೀಫಂಡ್ ಮಾಡ್ಕೋಬಹುದು. ಆರ್ ಇನ್ಪುಟ್ ಸರ್ವೀಸಸ್ ಯೂಸ್ಡ್ ಇನ್ ದಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿಚ್ ಆರ್ ಎಕ್ಸ್ಪೋರ್ಟೆಡ್ ಔಟ್ ಆಫ್ ಇಂಡಿಯಾ. Next, refund of tax on supply of goods regarded as deemed exports or unutilized input tax credit as provided under section 38 subsection 2 ಅಂತಂದರೆ ಮೇನ್ಲಿ ಔಟ್ಸೈಡ್ ಆಫ್ ಇಂಡಿಯಾ ನಾವು ಏನು ಎಕ್ಸ್ಪೋರ್ಟ್ ಮಾಡ್ತೀವೋ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಅದಕ್ಕೆ ನಾವು ಕಲೆಕ್ಟ್ ಮಾಡ್ಕೊಳ್ಳೋ ಅಂಥ ಅಮೌಂಟ್ನ ರೀಫಂಡ್ ಆಫ್ ಟ್ಯಾಕ್ಸ್, ಆ ಅಮೌಂಟ್ನ ಒಂದಿಷ್ಟು ಪರ್ಸೆಂಟೇಜ್ ಅಂತ ನಾವು ಕ್ಲೇಮ್ ಮಾಡ್ಕೋಬೋದು ಆ್ಯಸ್ ಎ ರೀಫಂಡ್ ಅಮೌಂಟ್ ಅಂತ. ಆಮೇಲೆ ಸಮ್ ಅನ್ಯುಟಿಲೈಸ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಕೆಲವೊಂದಕ್ಕೆ ಎಲಿಜಿಬಲ್ ಇದ್ರೂ ಸಹ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಏನು ಮಾಡಿರಲ್ಲ, ಕ್ಲೇಮ್ ಮಾಡಿರಲ್ಲ. ಅಂಥ ಟೈಮಲ್ಲೂ ಸಹ ನಾವು ಅಂಡರ್ ಸೆಕ್ಷನ್ 38 ಸಬ್ಸೆಕ್ಷನ್ 2 ಪ್ರಕಾರ ನಾವು ಕ್ಲೇಮ್ ಮಾಡ್ಕೋಬೋದು ಫಾರ್ ಅ ರೀಫಂಡ್ ಆಫ್
ಟ್ಯಾಕ್ಸ್ ಅಂತ. ಸೊ ನೆಕ್ಸ್ಟ್ ನೋಟ್ ಅಂತ ಬಂದಾಗ ದ ಪರ್ಸನ್ ಕನ್ಸರ್ನ್ಡ್ ಈಸ್ ರಿಕ್ವೈರ್ಡ್ ಟು ದ ಅಪ್ಲಿಕೇಶನ್ ಫಾರ್ಮ್ ಬಿಫೋರ್ ಎಕ್ಸ್ಪೈರಿ ಆಫ್ 2 years ಫ್ರಮ್ ದಿ ರಿಲೆವೆಂಟ್ ಡೇಟ್. ಅಂತಂದರೆ ನಾವು ರೀಫಂಡ್ಗೆ ಕ್ಲೇಮ್ ಮಾಡಬೇಕಾದ್ರೆ ಕಂಡೀಷನ್ ಇದೆ, ಆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ಯಾವಾಗ ಅಂತಂದರೆ ಬಿಫೋರ್ ಎಕ್ಸ್ಪೈರಿ ಆಫ್ 2 years ಫ್ರಮ್ ದಿ ರಿಲೆವೆಂಟ್ ಡೇಟ್. ನಾವು ಯಾವಾಗಲೂ ಸಪ್ಲೈ ಮಾಡಿರ್ತೀವಿ, ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಲಿಜಿಬಿಲಿಟಿ ಇದ್ರೂ ಸಹ ನಾವೇನು ಮಾಡಿರಲ್ಲ, ಕ್ಲೇಮ್ ಮಾಡಿರಲ್ಲ. ಬಟ್ ನಾವು ವಿತಿನ್ 2 years ನಾವೇನು ಮಾಡ್ಬೋದು, ರೀಫಂಡ್ ಆಫ್ ಟ್ಯಾಕ್ಸ್ಗೆ ಅಪ್ಲೈ ಮಾಡ್ಕೋಬಹುದು. ಸೊ ಇಷ್ಟು ಬಂದು ರೀಫಂಡ್ ಆಫ್ ಟ್ಯಾಕ್ಸ್ ರಿಲೇಟೆಡ್. ಇದೆಲ್ಲ ನಿಮಗೆ 2 ಮಾರ್ಕ್ಸ್ಗೆ ಕೇಳೋವಂಥ ಕ್ವಶನ್ಸು. ಸೊ ಆಲ್ಮೋಸ್ಟ್ ಈ 4th ಮಾಡ್ಯೂಲಲ್ಲಿ ನಿಮಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 4 to 5 2 marks ಕ್ವಶನ್ಸ್. ನೆಕ್ಸ್ಟು ಜಾಬ್ ವರ್ಕ್. ಏನು ಈ ಜಾಬ್ ವರ್ಕ್ ಅಂತಂದರೆ, ಎ ಜಾಬ್ ವರ್ಕ್ ಮೀನ್ಸ್ ಅಂಡರ್ಟೇಕಿಂಗ್ ಎನಿ ಟ್ರೀಟ್ಮೆಂಟ್ ಆರ್ ಪ್ರೋಸೆಸ್ ಬೈ ಎ ಪರ್ಸನ್ ಆನ್ ಗೂಡ್ಸ್ ಬಿಲಾಂಗಿಂಗ್ ಟು ಅನದರ್ ರಿಜಿಸ್ಟರ್ಡ್ ಟ್ಯಾಕ್ಸಬಲ್ ಪರ್ಸನ್. ಅಂತಂದರೆ ಜಾಬ್ ವರ್ಕ್ ಅಂತ ಬಂದಾಗ ಎನಿ ಟ್ರೀಟ್ಮೆಂಟ್ ಅಥವಾ ಪ್ರೋಸೆಸ್ ಬೈ ಎ ಪರ್ಸನ್ ಆನ್ ಗೂಡ್ಸ್ ಬಿಲಾಂಗಿಂಗ್ ಟು ಅನದರ್ ರಿಜಿಸ್ಟರ್ಡ್ ಟ್ಯಾಕ್ಸಬಲ್ ಪರ್ಸನ್ ಆ್ಯಂಡ್ ಎಕ್ಸ್ಪ್ರೆಷನ್ ಜಾಬ್ ವರ್ಕರ್ ಶಾಲ್ ಬಿ ಕಾನ್ಸ್ಟಿಟ್ಯೂಟ್ ಅಕಾರ್ಡಿಂಗ್ಲಿ. ಇವಾಗ ವರ್ಕರ್ಸ್ ಇರ್ತಾರೆ, ವರ್ಕರ್ಸ್ಗೇನು ಅವರ ಕೆಲಸ ಏನು, ಅವ್ರಿಗೆ ಅಸೈನ್ ಮಾಡಿರೋ ಅಂಥ ಕೆಲಸನ ಕಂಪ್ಲೀಟ್ ಮಾಡೋ ಅಂಥದ್ದು ಅವರ ಜಾಬ್ ಅಲ್ವಾ. ಸೊ ಜಾಬ್ ವರ್ಕ್ ಅಂತಂದರೆ ಇಲ್ಲ ಅದೇ ಎನಿ ಟ್ರೀಟ್ಮೆಂಟ್ ಅಥವಾ ಪ್ರೋಸೆಸ್, ಏನಾದರೂ ಪ್ರೋಸೆಸ್ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡಿಕೊಡೋ ಅಂಥದ್ದು ಗೂಡ್ಸ್ ಟು ಅನದರ್ ರಿಜಿಸ್ಟರ್ಡ್ ಟ್ಯಾಕ್ಸಬಲ್ ಪರ್ಸನ್. ಈಗ ಫಾರ್ ಎಕ್ಸಾಂಪಲ್ ಆಡಿಟರ್ ಆಗಿರಬಹುದು, ಅಥವಾ ಆಫೀಸರ್ಸ್ ಆಗಿರಬಹುದು, ಈ ರೀತಿ, ಅಥವಾ ಸಪ್ಲೈಯರ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟರ್ಸ್ ಆಗಿರಬಹುದು. ಅವ್ರಿಗೆ ಇರೋ ಅಂಥ ಅಸೈನ್ಮೆಂಟ್ ಆಫ್ ವರ್ಕ್ ಅವ್ರಿಗೆ ಏನಿರುತ್ತೋ ಅದನ್ನು ಕಂಪ್ಲೀಟ್ ಮಾಡೋದನ್ನು ಜಾಬ್ ವರ್ಕ್ ಅಂತೀವಿ. ಕಂಪ್ಲೀಟ್ ಮಾಡೋರನ್ನ ಜಾಬ್ ವರ್ಕರ್ ಅಂತ ಕರಿತೀವಿ. ಸೊ ಜಾಬ್ ವರ್ಕರ್ ವುಡ್ ಬಿ ಎ ಸಪ್ಲೈಯರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸಪ್ಲೈಯರ್, ಸೊ he would be required to obtain registration of his aggregate turnover exceeds the prescribed threshold. ಸೊ ಅವರೂ ಸಹ, ಯಾರು ಈ ಜಾಬ್ ವರ್ಕರೂ ಸಹ ದೇ ಹ್ಯಾವ್ ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತಂದರೆ ಅಗ್ರಿಗೇಟ್ ಟರ್ನ್ ಎಕ್ಸಿಡ್ಸ್ ದಿ ಪ್ರಿಸ್ಕ್ರೈಬ್ಡ್ ಥ್ರೆಶೋಲ್ಡ್ ಅಂತಂದರೆ ಈ GST ಆ್ಯಕ್ಟ್ ಪ್ರಕಾರ ಎಷ್ಟು ಲಿಮಿಟೇಷನ್ ಇದೆಯೋ ಅದಕ್ಕಿಂತ ಅಗ್ರಿಗೇಟ್ ಅವ್ರದ್ದೇನಾದರೂ ಜಾಸ್ತಿ ಇದ್ದರೆ ಆ ಸಪ್ಲೈಯರ್ ಕೂಡ ಏನು ಮಾಡ್ಕೋಬೇಕಂತ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದೆ. ಅಂತಂದರೆ ಇಲ್ಲಿ GST ಅಂತ ಬಂದಾಗ ನಮ್ಗೆ ಆಲ್ಮೋಸ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದು ಜಾಸ್ತಿ. ಯಾಕಂತಂದರೆ ಅಷ್ಟು ಇಂಡೈರೆಕ್ಟ್ ಟ್ಯಾಕ್ಸ್ನ ಯಾವಾಗ ಮರ್ಜ್ ಮಾಡಿ GST ಅಂತ ಒನ್ ನೇಷನ್ ಒನ್ ಟ್ಯಾಕ್ಸ್ ಮಾಡಿದಾಗ ವಿ ಹ್ಯಾವ್ ಟು ಫಾಲೋ n ನಂಬರ್ ಆಫ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ಕಂಪಲ್ಸರಿ ರಿಜಿಸ್ಟ್ರೇಷನ್ ಇರುತ್ತೆ, ಟ್ಯಾಕ್ಸ್ ಇನ್ವಾಯ್ಸ್ ಬಿಲ್ಗೆ ಡೆಬಿಟ್ ನೋಟ್ ಆಗಿರ್ಬೋದು, ಕ್ರೆಡಿಟ್ ನೋಟ್ ಆಗಿರ್ಬೋದು. ಸೊ ಯಾಕೆ ಇವೆಲ್ಲ ಮಾಡ್ತಿದ್ದಾರೆ ಅಂತಂದರೆ ಈ ಲೂಪ್ ಹೋಲ್ಸ್ನ ಏನು ಮಾಡೋದಕ್ಕೆ, ಅವಾಯ್ಡ್ ಮಾಡೋದಕ್ಕೆ. ಕ್ಯಾಸ್ಕ್ಯಾಡಿಂಗ್ ಆಫ್ ಟ್ಯಾಕ್ಸಸ್ ಏನಿದೆ ಅಥವಾ ಎವೇಷನ್ ಆಫ್ ಟ್ಯಾಕ್ಸಸ್ ಏನಿದೆ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ದೇ ಆರ್ ಮೇಂಟೈನಿಂಗ್ ಲಾಟ್ ಆಫ್ ಪ್ರೊಸೀಜರ್ಸ್ ಆ್ಯಂಡ್ ದಿ ಅಡ್ಮಿನಿಸ್ಟ್ರೇಷನ್ ವರ್ಕ್ ಅಂಡರ್ ದಿ GST ಅಂತಲೇ ಹೇಳಬಹುದು. ಸೊ ಪ್ರೊಸೀಜರ್ ಅಂತ ಬಂದಾಗ ನಿಮ್ಗೆ ಇಷ್ಟೇ ಬರೋ ಅಂಥದ್ದು ಅಂತಂದರೆ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಎಲಿಜಿಬಿಲಿಟಿ ಹೇಗೆ ಅಂತೆಲ್ಲ ನಿಮಗೆ ಒಂದು ಚಾಪ್ಟ್ರೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಡೆಬಿಟ್ ನೋಟ್ ಅಂತಂದರೆ ಏನು, ಕ್ರೆಡಿಟ್ ನೋಟ್ ಅಂತಂದರೆ ಕಂಪಲ್ಸರಿ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಮತ್ತು ಟ್ಯಾಕ್ಸ್ ಇನ್ವಾಯ್ಸ್ ಅಂತಂದರೆ ಏನು, ಕಮಿಂಗ್ ಟು ದ ಗೂಡ್ಸ್ ಎಷ್ಟು ಟೈಪ್ಸ್ ಆಫ್ ಇನ್ವಾಯ್ಸ್ ಬಿಲ್ನ ಇಶ್ಯೂ ಮಾಡ್ತಾರೆ, ಯಾರ್ಯಾರಿಗೆ ಯಾವ್ದ್ಯಾವುದು ಇಶ್ಯೂ ಮಾಡ್ತಾರೆ ಅಂತ. ಮತ್ತು ಸರ್ವೀಸಸ್ಗೆ ಬಂದಾಗ ವಿ ಹ್ಯಾವ್ ಓನ್ಲಿ ಒರಿಜಿನಲ್ ಆ್ಯಂಡ್ ಡೂಪ್ಲಿಕೇಟ್. ದಟ್ ಈಸ್ ಒರಿಜಿನಲ್ ರೆಸಿಪಿಯೆಂಟ್ ಹೋಗುತ್ತೆ, ಡೂಪ್ಲಿಕೇಟು ಸಪ್ಲೈಯರ್ ಇಟ್ಕೊಂಡಿರ್ತಾರೆ ಪ್ರೂಫ್ಗೆ. ಸೊ ಅದೇ ರೀತಿ ಎಲೆಕ್ಟ್ರಾನಿಕ್ ವೇ ಬಿಲ್ ಅಂತಂದರೆ ಏನು, ಅದಕ್ಕೆ ಲಿಮಿಟೇಷನ್ ಕೂಡ ಇದೆ. ನೆಕ್ಸ್ಟು ಜಾಬ್ ವರ್ಕ್ ಅಂತಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ನಮಗೆ ರೀಫಂಡ್ಸ್ ಅಂತಂದರೆ ಏನು ಗೊತ್ತಾಯಿತು. ಮತ್ತು ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತಲೂ ಗೊತ್ತಾಯಿತು. ಸೊ ದೀಸ್ ಆರ್ ದಿ ಪ್ರೊಸೀಜರ್ ಆಫ್ ದಿ ಟ್ಯಾಕ್ಸ್. ಕೀವರ್ಡ್ಸ್ ನಿಮ್ಗೆ ಹಾಕಿದ್ದೀನಲ್ಲ, ಇದು ಎಲ್ಲನೂ ಸಹ ಪ್ರೊಸೀಜರ್ ಅಂಡರಲ್ಲಿ ಬರುತ್ತೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಲೆಟ್ ಮೀ ನೋ. ಥ್ಯಾಂಕ್ ಯು.